ಡಿಕೆಶಿ ಬೆಂಬಲಿಗರಿಂದ ಈಗ ದೆಹಲಿ ಪರೇಡ್ ಏನು ನಡೀತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ಏನು ಹೇಳ್ತಾರೆ? ಕೆಲವರು ದೆಹಲಿಗೆ ಹೋಗಿರುವಂತಹ ಮಾಹಿತಿ ಇದೆ ಅಂತ. ಹಾಗೆ ನೋಡೋಕೋದ್ರೆ ಈ ತಂಡದಲ್ಲಿ ಎಚ್.ಸಿ. ಬಾಲಕೃಷ್ಣ ಕೂಡ ಇರಬೇಕಾಗಿತ್ತು, ಆದರೆ ಅವರಿಲ್ಲ. ಕೆಲವರು ಹೋಗಿರುವ ಮಾಹಿತಿ ಇದೆ. ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ನನ್ನನ್ನು ಯಾರೂ ಸಂಪರ್ಕ ಕೂಡ ಮಾಡಿಲ್ಲ, ನನ್ನನ್ನು ಯಾರೂ ಕರೆದೂ ಇಲ್ಲ, ಹಾಗಾಗಿ ನಾನು ಹೋಗಿಲ್ಲ. ಆದರೆ ಹೈಕಮಾಂಡ್ ಎಲ್ಲವನ್ನೂ ಕೂಡ ಬಗೆಹರಿಸುವ ವಿಶ್ವಾಸ ಇದೆ ಅಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್. ಡಿ.ಕೆ. ಶಿವಕುಮಾರ್ ಬೆಂಬಲಿತ ಕೆಲವು ಶಾಸಕರುಗಳು ದೆಹಲಿಗೆ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತದೆ. ಸಚಿವರು ಕೂಡ ಕೆಲವರು ಹೋಗಿದ್ರು, ವೇಣುಗೋಪಾಲ್ನ ಭೇಟಿ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳ ನಡುವೆ ನಾಳೆ ಮಾಗಡಿ ಶಾಸಕರು ಬಾಲಕೃಷ್ಣ ಹೋಗ್ತಿರೋ ಮಾತು ಕೂಡ ಕೇಳಿಬಂದಿತ್ತು. ಸ್ವತಃ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಶಾಸಕರಾಗಿಂತ ಬಾಲಕೃಷ್ಣ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಯಾರೆಲ್ಲ ದೆಹಲಿಗೆ ಹೋಗಿದ್ದಾರೆ ಅಂತ ತಮಗೇನಾದರೂ ಮಾಹಿತಿ ಇದೆಯಾ? ತಾವು ದೆಹಲಿಗೆ ಹೋಗುವಂಥ ಸಿದ್ಧತೆಯಲ್ಲಿದ್ದೀರಾ? ಏನು ಮಾಹಿತಿ? ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ನಾನು ನಿನ್ನೆ ಲಕ್ಷ ದೀಪೋತ್ಸವಕ್ಕೆ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಅದು ಮುಗಿಸ್ಕೊಂಡು ಈಗ ತಾನೇ ಬಂದಿದ್ದೀನಿ, ಕುಕ್ಕೆ ಮುಗಿಸ್ಕೊಂಡು ಬಂದಿದ್ದೀನಿ. ನಮ್ಮ ನಾಯಕರುಗಳ ಹತ್ರ ಸಂಪರ್ಕ ಮಾಡ್ತೀನಿ. ಕೆಲವರು ಹೋಗಿದ್ದಾರೆ ಅಂತ ಮಾಹಿತಿ ಇದೆ ನನಗೆ, ಯಾತಕ್ಕೋಸ್ಕರ ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಇಲ್ಲ. ಮುಖಂಡರುಗಳ ಹತ್ರ ಮಾತಾಡ್ತೀನಿ. ಅವ್ರು ಯಾರೂ ನನಗೆ ಸಂಪರ್ಕಕ್ಕೆ ಬಂದಿಲ್ಲ ಇದುವರೆಗೂ, ಯಾರೂ ಏನೂ ಕೂಡ ನನ್ನ ಹತ್ರ ಮಾತಾಡಿಲ್ಲ. ಅದು ಮಾತಾಡಿದ ನಂತರ ನಾನು ರಿಯಾಕ್ಟ್ ಮಾಡ್ಬೋದು. ಬಟ್ ಏನು ನಡೀತಾ ಇದೆ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದು. ತಾವೇನಾದರೂ ನಾಳೆ ಹೋಗ್ತೀರಾ ಅಥವಾ ಯಾವ ಥರ ಹೋಗೋ ಪ್ಲ್ಯಾನ್ ಇದೆಯಾ? ಯಾರೆಲ್ಲ ಸ್ನೇಹಿತರುಗಳು ಹೋಗೋ ಪ್ಲ್ಯಾನ್ ಮಾಡಿದ್ದೀರಿ? ಇಲ್ಲ, ಅದ್ರ ಬಗ್ಗೆ ನನಗೆ ಇನ್ನೂ ಮಾಹಿತಿ ಇಲ್ಲ, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತ. ಅದು ನೋಡೋಣ, ಚರ್ಚೆ ಮಾಡ್ಬಿಟ್ಟು ಹೇಳ್ತೀನಿ. ನನಗೆ ಗೊತ್ತಿಲ್ಲ, ವಿಚಾರ ಗೊತ್ತಿಲ್ಲ. ಈಗಲೇ ನಿಮ್ಮ ಮುಖಾಂತರ ವಿಚಾರ ಗೊತ್ತಾಗ್ತದೆ. ಚಲುವರಾಯಸ್ವಾಮಿ ಅವರು ಹೋಗಿದ್ದಾರೆ, ಮಂಡ್ಯದ ಟೀಮ್ ಹೋಗಿದೆ, ಮಂಡ್ಯದ ಶಾಸಕರು ಪರಿಷತ್ ಸದಸ್ಯರೆಲ್ಲ ಹೋಗಿದ್ದಾರೆ, ವೇಣುಗೋಪಾಲ್ ಭೇಟಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ಚಲುವರಾಯಸ್ವಾಮಿ ಹೋಗಿರೋದು ಸ್ಪಷ್ಟ, ಅವರು ಹೇಳ್ತಾರೆ ನಾನು ಹೋಗಿದ್ದೀನಿ, ಏನೋ ಬೇರೆ ಕೆಲಸ ಅಂತ ಅವ್ರು ಹೇಳಿದ್ರು ಕೂಡ. ಸಹಜವಾಗಿ ಎಲ್ಲವನ್ನೂ ನೇರವಾಗಿ ಹೇಳ್ತಾರೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಹೋಗಿದ್ದಾರೆ. ಆ ಮಾಹಿತಿ ತಮಗೇನಾದ್ರು ಇತ್ತಾ? ಇಲ್ಲ, ಚೆಲುವಣ್ಣನೂ ಕೂಡ ನನ್ನೇನು ಸಂಪರ್ಕ ಮಾಡಿಲ್ಲ. ಅವನು ಡೆಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತಾಯಿತು. ಕೆಲವರೆಲ್ಲ ಮಧ್ಯಾಹ್ನ ಹೋದರು ಅಂತ ಗೊತ್ತಾಗಿದೆ. ಬಟ್ ನನ್ನನ್ನು ಯಾರೂ ಕೂಡ ಸಂಪರ್ಕ ಮಾಡಿಲ್ಲ. ನಾನು ಅದರ ವಿಚಾರ ತಿಳ್ಕೊಂಡು ಆಮೇಲೆ ನಾನು ಮಾತಾಡ್ತೀನಿ. ಸುಮ್ಮನೆ ಇದು ಮೊದಲೇ ಮಾತಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಅಭಿಪ್ರಾಯ.